ಸರ್ ಮತ್ತೆ ಈಗ ನೀವಾಗೆ ವಿಚಾರ ತೆಗೆದಿರೋದ್ರಿಂದ ಅವಾಗೂ ಕೂಡ ಮಾತಾಡಿದ್ರಿ, ಈಗಲೂ ಕೂಡ ಅವರು ಅಂದ್ರೆ ಇಂಥದ್ದೊಂದು ಇನ್ಸಿಡೆಂಟ್ ಫೇಸ್ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ ಅವ್ರ ಜೊತೆ ಕೆಲಸ ಮಾಡಿರೋರಾಗಿ ದರ್ಶನ್ ಸರ್ ಬಗ್ಗೆ? ಆ್ಯಕ್ಚುಲಿ ನಾನು ದರ್ಶನ್ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಪರ್ಸನ್ ಇವತ್ತಿನ ದಿನ ಏನು ಎಲ್ಲರೂ ನೋಡ್ತಾ ಇದ್ದಾರೆ ಸಮಾಜದಲ್ಲಿ, ಅವರು ಆ ಥರ ಅಲ್ಲ ಸರ್. ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ, ತುಂಬ ಸೈಲೆಂಟ್ ಕ್ಯಾರೆಕ್ಟ್ರು, ತುಂಬ ಅಂದರೆ ತುಂಬ ಹಾರ್ಟ್ಲಿ ವೆರಿ ಗುಡ್ ಪರ್ಸನ್. ಅವರು ಈಗಾಗಕ್ಕೆ ಏನಕ್ಕೆ ಏನಾಯಿತು ಇಲ್ಲ ವಿಧಿ ಆಟನ ಇವೆಲ್ಲ ಅಂತೇಳಿ ತುಂಬ ಬೇಜಾರಾಗುತ್ತೆ. ಇತ್ತೀಚೆಗೆ ಕೆಲವರೆಲ್ಲ ಅವ್ರ ಬಗ್ಗೆ ಕೆಲವರು ಇದು ಮಾಡ್ತಿದ್ದೀನಿ, ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ಆಯಿತು ಆಗಿದ್ದಾಗೋಗಿದೆ, ದಯವಿಟ್ಟು ನ್ಯಾಯಾಲಯದಲ್ಲಿದೆ ಕೇಸು, ಅದನ್ನು ಖಂಡಿತವಾಗ್ಲಿ ನ್ಯಾಯಾಲಯ ಅದಕ್ಕೆ ನ್ಯಾಯ ಕೊಡಿಸ್ತಾರೆ, ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ಇದಾಗುತ್ತೆ. ಬಟ್ ಆದರೆ ರೆಸ್ಪೆಕ್ಟ್ ಎಲ್ರಿಗೂ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಇನ್ಸಿಡೆಂಟ್ ಶೂಟಿಂಗ್ ನೋಡುವಾಗ ಮತ್ತೆ ಇಲ್ಲಿ ಆಫ್ ದಿ ರೆಕಾರ್ಡ್ ನೋಡುವಾಗ ಒಂದು ಡೌಟ್ ಇದೆ, ಓಂ ಪ್ರಕಾಶ್ ರಾವ್ ಅವ್ರಿಗೆ ಅಂದ್ರೆ ಆನ್ ರೆಕಾರ್ಡು ಆಫ್ ದಿ ರೆಕಾರ್ಡ್ ರೀಲು ರಿಯಲ್ ಫಿಲ್ಟರ್ ಇಲ್ವಾ ಅಂತ ಡೈಲಾಗ್ಗಳಿಗೆ ಅಷ್ಟು ಪದಗಳನ್ನ ಬಳಸುವಂತ ರೀತಿ ಹಂಗಲ್ಲ ಸರ್. ಆಕ್ಚುಲಿ ಏನು ಅಂತಂದ್ರೆ ಸರ್, ಕೆಲವು ಅಷ್ಟೊಂದು ವಲ್ಗರ್ ಆಗಿರ್ತಕ್ಕಂಥ ಪದಗಳು ಬೇಕಾ? ಬೇಕು ಡೈಲಾಗ್ ಆಪ್ಟ್ ಆಗುತ್ತೆ ಅಂತ ಇಲ್ಲ, ನಾನು ಎಮೋಷನ್ ಬೇಕೇ ಬೇಕು ಸರ್. ನಾನು ಯಾವುದೇ ಕಾರಣಕ್ಕೂ ನಾನು ಚೇಂಜ್ ಆಗಲ್ಲ. ನನ್ನ ಸ್ಟೈಲೇ ಹಂಗೆ, ನಾನು ಮಾತಾಡೋದು ಹಾಗೆ, ನಾನು ಇರೋದೇ ಹೀಗೆ. ನಾನು ಯಾರೋ ನೋಡ್ತಾ ಇದ್ದಾರೆ, ಯಾರೋ ಇದು ಮಾಡ್ತಾ ಇದ್ದಾರೆ, ಅದು ಅವ್ರಿಗೆ ಅರ್ಥ ಆಗುತ್ತೆ, ಇದಾಗುತ್ತೆ. ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನಲ್ಲ. ನನ್ನ ಬಗ್ಗೆ ಏನು ಬೇಕಾದ್ರೂ ಅಂದ್ಕೊಳ್ಳಿ, ಏನು ಬೇಕಾದ್ರೂ ಬರೀಲಿ, ಏನು ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಸರ್. ನಾನು ಹೀಗೆ ಇರೋದು, ಅದು ಹಂಗೆ ಮಾತಾಡಬೇಕು. ಆ ಎಮೋಷನ್ ಇದ್ರೇ ಇವ್ರಿಗೆಲ್ಲ ಪವರ್ ಬರೋದು. ಇಲ್ಲಾಂದರೆ ಏನು ಮಾಡ್ತವೆ, ಮುಂಡೆವು ಬರ್ತವೆ, ಡೈಲಾಗ್ ಹೇಳ್ತವೆ, ಇಷ್ಟ ಅಂತವೆ, ಹೇಳಲ್ಲ ಹಿಂಗಲ್ಲಪ್ಪ ಲೇ ಹಿಂಗೆ ಹೇಳ್ರು ಅಂತ ಹೇಳಿದ್ರೇ ಅದು ಬರೋದು ಸರ್. ಇದು ನನ್ನ ಥಿಯರಿ ಸರ್. ನಾನೊಬ್ಬ ಕಮರ್ಷಿಯಲ್ ಥಿಯರಿ ಡೈರೆಕ್ಟ್ರು, ನನಗೆ ಹಿಂಗೆ ಮಾಡಬೇಕು ಅಂತಲೇ ಆಸೆ ಸರ್. ಅದರಿಂದ ನಾನು ಯಾವತ್ತೂ ಬೇಜಾರೂ ಮಾಡ್ಕೊಂಡಿಲ್ಲ ಸರ್. ಯಾರಿಗಾನೆ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ. ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಕೂಡ ಆಯಿತು ಫಿನಿಕ್ಸ್ ಅಲ್ಲಿ, ಅಂದ್ರೆ ಫೈಟ್ ಮಾಡುವಾಗ ಏನೋ ಸ್ವಲ್ಪ ಅಲ್ಲಿಗೆ ಬೆಂಕಿ ತಗ್ಲಿನೋ ಏಟಾಗಿನೋ ಒಂದು ಇನ್ಸಿಡೆಂಟ್ ಹೊರಗೆ ಬಂದಿತ್ತಲ್ಲ, ಏನು ಸರ್ ಅದು ಪ್ರಿಕಾಷನ್ ತಗೊಂಡಿರ್ಲಿಲ್ವಾ, ಹೇಗೆ ಏನಾಗಿತ್ತು ಅದು? ಪ್ರಿಕಾಷನ್ ತಗೊಳ್ಳೋದಂತಲ್ಲ ಸರ್, ಆ್ಯಕ್ಚುಲಿ ಬೆಂಕಿ ಪಕ್ಕದಲ್ಲಿ ನಾನೇ ನಿಂತಿರ್ತೀನಿ. ಆ್ಯಕ್ಚುಲಿ ಯಾವುದೇ ಕಲಾವಿದ ಆಗಲಿ, ನಾನು ಇವ್ರಿಗೂ ಅಷ್ಟೇ, ಬೆಂಕಿ ಹಚ್ಚಕ್ಕಿಂತ ಮುಂಚೆ ನಾನು ಕೈ ಹಿಡ್ಕೊಂಡಿದ್ದೆ. ನೀವು ಅದನ್ನೆಲ್ಲ ನೋಡಿರ್ಬೋದು. ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡಲ್ಲ, ಯಾವುದೇ ಕಲಾವಿದನಿಗೂ, ಮೇನ್ ಟೆಕ್ನಿಷಿಯನ್ಗೂ ಅಷ್ಟೇ. ಬೆಂಕಿ ಹಚ್ಚಬೇಕಾದ್ರೆ ಎಲ್ಲ ತಗೋತೀವಿ. ಬೆಂಕಿ ಹಚ್ಚಿದೆ, ಅದು ಬಂತು, ಚೆನ್ನಾಗಿ ಬಂತು, ಶಾರ್ಟ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿದ್ದಾರೆ. ಇಲ್ಲೇ ಇದ್ದಾರಲ್ಲ ಗಡ್ಗಂಬ ನಿಂತು ಕೂತವ್ರೆ, ಏನೂ ಆಗಿಲ್ಲ ಸರ್. ಯಾರೋ ಸ್ವಲ್ಪ ಕಿಡಿಗೇಡಿಗಳು ಅನ್ಕೋತಾರೆ ಸರ್, ತಪ್ಪು ನಡೀತು ಹಂಗೆ ಹಿಂಗೆ ಅಂತ. ಸೊ ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ ಸರ್. ಫೈನಲ್ ಫಿನಿಕ್ಸ್ ಅಂದರೆ ಏನು, ಯಾವಾಗ ಬರುತ್ತೆ ಸರ್? ಈ ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗ್ತಾ ಇಲ್ಲ. ಸೊ ಜನವರಿ 10ನೇ ತಾರೀಕು ಪಕ್ಕ ಬರ್ತೀವಿ ಸರ್. ಏನು ಸರ್ ಫಿನಿಕ್ಸ್ ನಿಮ್ಮ ಪ್ರಕಾರ, ಸಿನಿಮಾ ಪ್ರಕಾರ ಬೇರೆ ಬೇರೆ ಅರ್ಥ ಕೊಡುತ್ತೆ? ಹಾಂ ಸರ್. ಫಿನಿಕ್ಸ್ ಅನ್ನೋದು ಮರು ಹುಟ್ಟು ಅಂತ. ಸೊ ಆ್ಯಕ್ಚುಲಿ ಅದು ನನ್ನ ಜೀವನದಲ್ಲಿ ನನಗೂ ಅದು ಅನ್ವಯಿಸುತ್ತೆ. ಆ್ಯಕ್ಚುಲಿ ನಾನು ಹಿಂದೆ ಒಂದು 10 ಇಯರ್ಸಿಂದ ಒಂದು 2 ಫ್ಲಾಪ್ ಪಿಕ್ಚರ್ ಮಾಡಿದ್ದೀನಿ ಡೈರೆಕ್ಷನ್ನು. ಸೊ ಅದಾದಮೇಲೆ ನಾನು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಈಗ ಇತ್ತೀಚೆಗೆ ತ್ರಿಶೂಲಂ ರೆಡಿ ಇದೆ, ಫಿಲಮು ಅದು ರೆಡಿ ಇದೆ, ಕಾಪಿ ಪಿಕ್ಚರ್ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ಫಿನಿಕ್ಸ್ ಮಾಡಬೇಕು ಅಂತ ಹೊರಟಾಗ ನಾನು ಎಲ್ಲರ ಹತ್ರ ಮಾತಾಡಿ, ಇದು ಅಪ್ಕಮಿಂಗ್ ಆರ್ಟಿಸ್ಟ್ಗಳಿದ್ರೆ ಚೆನ್ನಾಗಿರುತ್ತೆ, ಎಲ್ಲರೂ ಆಗ ಬೆಳಕಿಗೆ ಬರ್ತಾ ಇರೋರು ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟು ನಿಮಿಕಾ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿದೆ. ನೀವು ಮಾಡಿ, ನೀವು ಕನ್ನಡಕ್ಕೆ ನಿಜವಾಗ್ಲೂ ಒಳ್ಳೆ ಸಪೋರ್ಟಿಂಗ್ ಈ ಕ್ಯಾರೆಕ್ಟರ್ ಮಾಡಿದ್ರೆ ನೀವು ದೊಡ್ಡ ಹೀರೋಯಿನ್ ಆಗ್ತೀರಾ ಮಾಡಿ ಅಂತಾರೆ. ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಿದ್ದಾರೆ, ನನಗೆ ಖುಷಿ. ಭಾಸ್ಕರ್ ಅವರು ಅಷ್ಟೇ, ತುಂಬ ಒಳ್ಳೆ ಪಾತ್ರ, ಎಕ್ಸ್ಟ್ರಾನರಿ ಕ್ಯಾರೆಕ್ಟ್ರು. ಮತ್ತು ಮಿಕ್ಕವ್ರಿಗೆಲ್ಲರೂ ಅಷ್ಟೇ, ವಿನೋದ್ ಕೇಣಿಯವರಾಗಿರ್ಬೋದು, ಎಲ್ಲರೂ. ಪ್ರಸನ್ನ ತುಂಬ ಒಂದು ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಆಮೇಲೆ ಲೇಡಿಯಾಗಿ ಮೇಘ ಅವರು ಅಷ್ಟೇ ಒಂದು ಒಳ್ಳೆ ಪಾತ್ರ ಮಾಡ್ತಿದ್ದಾರೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರ ಹತ್ರ ಕೆಲಸ ತೊಗೋಬೇಕಾಗಿರೋದು ನಮ್ಮ ಕರ್ತವ್ಯನೇ. ಸೊ ಆ ಸಮಯದಲ್ಲಿ ನಮಗೆ ನಮ್ಮ ಸ್ಟೈಲ್ ಆಫ್ ನರೇಷನ್ಗೆ ಡ್ಯೂಟಿ ಮುಖಾಂತರ ಹೆಂಗೆ ಬೇಕೋ ಹಂಗೆ ಕೆಲಸ ತೊಗೋತಾ ಇದ್ದೀವಿ.